ಆನೇಕಲ್ ವಿಧಾನಸಭಾ ಕ್ಷೇತ್ರದ ಬಿದರಗುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅತ್ತಿಬೆಲೆ ಜಿಗಳಿ ರಸ್ತೆಯಲ್ಲಿ ಇರುವ ಕಲಾ ಸಂಗಮ ಆವರಣದಲ್ಲಿ ಸ್ನೇಹ ಸಮ್ಮೇಳನ ಫೌಂಡೇಶನ್ 9ನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ಸ್ನೇಹ ಸಮ್ಮೇಳನ ಫೌಂಡೇಶನ್ ಹಾಗೂ ನಾರಾಯಣ ನೇತ್ರಾಲಯ ಸಹಯೋಗದಲ್ಲಿ ಬೃಹತ್ ಉಚಿತ ನೇತ್ರ ತಪಾಸಣೆ ಶಿಬಿರ ಮತ್ತು ಶಸ್ತ್ರಚಿಕಿತ್ಸೆ ಹಾಗೂ ಕನ್ನಡಕ ವಿತರಣಾ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಇನ್ನು ಬೃಹತ್ ಉಚಿತ ನೇತ್ರ ತಪಾಸಣೆ ಶಿಬಿರಕ್ಕೆ ಗಣ್ಯರು ಚಾಲನೆ ನೀಡಿ ಶುಭ ಹಾರೈಸಲಾಗಿದೆ. ಇನ್ನು ಈ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕರಿಗೆ ಗೌರವ ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಲಾಗಿದೆ. ಇನ್ನು ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕರು ಆದ ವೆಂಕಟೇಶ್, ರಾಘವೇಂದ್ರ, ಗುರುಮೂರ್ತಿ, ಸ್ನೇಹ ಸಮ್ಮೇಳನ ಫೌಂಡೇಶನ್ ಅಧ್ಯಕ್ಷರು ಆದ ರೇಣುಕಾರಾಧ್ಯ, ಮಾಜಿ ಅಧ್ಯಕ್ಷರು ಆದ ಡಿ ರವಿ, ಪದಾಧಿಕಾರಿಗಳು ಆದ ರಾಮ, ಶಶಾಂಕ್ ರೆಡ್ಡಿ, ಅನಂತ, ಅಶೋಕ್ ಕುಮಾರ್, ಮುಕ್ತಾರ್ ಹುಸೇನ್, ಪ್ರಕಾಶ್, ಅನಿತಾ, ಮಮತಾ, ಗಾಯತ್ರಿ ಹಾಗೂ ಕಲಾ ಸಂಗಮದ ಮುಖ್ಯಸ್ಥಿ ಸುನೀತಾ ರವಿ ಹಾಗೂ ಸ್ಥಳೀಯರು ಭಾಗಿಯಾಗಿದ್ದರು. ಗುರು ಹಿರಿಯರ ಆಶೀರ್ವಾದದಿಂದ ನಾರಾಯಣ ನೇತ್ರಾಲಯದ ಸಹಯೋಗದೊಂದಿಗೆ ಸತತ 8 ವರ್ಷಗಳಿಂದ ಈ ಶಿಬಿರವನ್ನು ಆಯೋಜಿಸುತ್ತಾ ಬಂದಿರುತ್ತೇವೆ. ಯಾರು ಗಾಬರಿ ಮಾಡ್ಕೋಬೇಡಿ, ಆತರ ಬೀಳಬೇಡಿ, ಅರ್ಜೆಂಟ್ ಮಾಡಬೇಡಿ, ನಿಧಾನವಾಗಿ ಚೆಕಪ್ ಮಾಡಿಸ್ಕೊಳ್ಳಿ. ನಾವು ಮಾಡಿರೋದೇ ನಿಮ್ಗಾಗಿ. ದಯವಿಟ್ಟು ಏನಾದರೂ ನಿಮ್ ಡೌಟ್ಸ್ ಇದ್ರೆ ಅಲ್ಲಲ್ಲೇ ಆಯಾ ಸ್ಟೇಜ್ ಅಲ್ಲಿ ಕೇಳಿ ಅವ್ರನ್ನ. ಅದಾದ್ಮೇಲೆ ಇನ್ನೂ ಏನಾದ್ರು ಡೌಟ್ಸ್ ಇದ್ರೆ ನಮ್ಮನ್ನು ಕೇಳಿ. ಊಟದ ವ್ಯವಸ್ಥೆ ಇದೆ, ನಿಧಾನವಾಗಿ ತೋರಿಸ್ಕೊಂಡು ಹೋಗಿ. ಈ ಒಂದು ಉನ್ನತ ಸೇವಾ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಶೀರ್ವದಿಸಲು ನಮಗೆ ಪಾಠ ಹೇಳಿಕೊಟ್ಟ ಗುರುಗಳು ಬಂದಿರ್ತಾರೆ. ನಾವು ಈ ಮೂರನ್ನು ತ್ರಿಮೂರ್ತಿಗಳಿಂದ ಕರೀತಾ ಇರ್ತೀವಿ. ಶ್ರೀಯುತ ಗುರುಮೂರ್ತಿ ಸರ್, our beloved lecturer, I feel proud to welcome with respect a renowned scholar, a great human being, Dr. Gurumurthy K.H. sir. A postgraduate in M.Com, MBA, MPhil and a PhD, Dr. Gurumurthy sir has more than 31 years experience in teaching of commerce subjects at undergraduate and postgraduate level. Sir has been a great resource person for master trainer for workshops, internship courses of BCom program at different colleges in Bangalore, paper presentation competition panel judge for M.Com students at Don Bosco College of Science and Management, IQAC, ICAS organized workshops at different colleges in Bangalore on GST, demonetization, cause and effect on the economy, pros and cons of GST. He has written 7 books for UG and PG level, namely Management Accounting, Quantitative Analysis for Business Decision, Goods and Service Tax, Human Capital Management, Indian Accounting Standards, Financial Reporting and Corporate Disclosure, Accounting for Government Local Bodies. And he has written many more articles published in international journals related to commerce in international and national conferences and seminars. Currently he is working as assistant professor in commerce and in charge principal, Government First Grade College, Kudur, Magadi Taluk. He is coordinator for M.Com programs, IQAC coordinator, working as moderator and e-content developer under LMS platform, DCE Board of Studies, member of Bangalore University, Board of Examiner Chairman for BCom and BBA programs
Bangalore University. With great respect, sir, ನಮ್ಮೆಲ್ಲ ಸ್ನೇಹ ಸಮ್ಮೇಳನದ ಎಲ್ಲ ಪದಾಧಿಕಾರಿಗಳಿಂದ ಎಲ್ಲ ನಿಮಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ ಸರ್. ಸಹಯೋಗದೊಂದಿಗೆ ಇವತ್ತಿನ ದಿವಸ ಉಚಿತ ನೇತ್ರ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದು, ಇದರಲ್ಲಿ ಉಚಿತವಾಗಿ ನೇತ್ರ ತಪಾಸಣೆ ಮಾಡಿ ಅವರಿಗೆ ಅಗತ್ಯ ಇದ್ರೆ ಶಸ್ತ್ರಚಿಕಿತ್ಸೆ ಮಾಡಿ ಉಚಿತವಾಗಿ ಕನ್ನಡಕಗಳನ್ನು ನೀಡುವ ಈ ಒಂದು ಸಂದರ್ಭದಲ್ಲಿ ನಮ್ಮನ್ನ ಗುರುತಿಸಿ ನಮ್ಮ ಶಿಷ್ಯಂದಿರು ಇವತ್ತು ನಮ್ಮನ್ನ ಇಲ್ಲಿಗೆ ಕರೆಸಿ ನಮಗೆ ಸನ್ಮಾನ ಮಾಡೋದು ನಿಜವಾಗ್ಲೂ ನಮಗೆ ತುಂಬಾ ಒಂದು ಸಂತೋಷವನ್ನು ಉಂಟು ಮಾಡ್ತಾ ಇದೆ. ಸೊ ಈ ಒಂದು ಸ್ನೇಹ ಸಮ್ಮೇಳನದ ಕುಟುಂಬದ ಸದಸ್ಯರೇ, ಈ ಕಲಾ ಸಂಗಮದ ಸಂಸ್ಥಾಪಕರೇ ಹಾಗೂ ನಾರಾಯಣ ನೇತ್ರಾಲಯದ ಎಲ್ಲ ವೈದ್ಯಕೀಯ ಸಿಬ್ಬಂದಿ ವರ್ಗದವರೇ, ಸೊ ನಿಜವಾಗಿಯೂ ಇಂತಹ ಒಂದು ಕಾರ್ಯಕ್ರಮಗಳನ್ನ ಈ ಗ್ರಾಮೀಣ ಪ್ರದೇಶದಲ್ಲಿ ಹಮ್ಮಿಕೊಳ್ಳುವುದು ಮತ್ತು ಹಮ್ಮಿಕೊಂಡಿರುವುದು ನಿಜವಾಗ್ಲೂ ಒಂದು ಒಳ್ಳೆ ಸಂಗತಿ, ಒಳ್ಳೆ ಸುದ್ದಿ ಇದು. ಸೊ ನೀವು ತ್ರಿವರ್ಣ ಸಂಗಮ ಅಂತ ಕೇಳಿದ್ದೀರ. ತ್ರಿವರ್ಣ ಸಂಗಮ ಅದರಲ್ಲಿ 3 ಜನ ಬರ್ತಾರೆ. ಒಬ್ಬರು ಶಾರದಾ ದೇವಿ, ಮತ್ತೊಬ್ಬರು ರಾಮಕೃಷ್ಣ ಪರಮಹಂಸರು, ತ್ರಿವೇಣಿ ಸಂಗಮ ಮತ್ತೆ ವಿವೇಕಾನಂದ, 3 ಜನಕ್ಕೆ ನಾವು ತ್ರಿವೇಣಿ ಸಂಗಮ ಅಂತ ಕರಿತೀವಿ. ಸೊ ಅದೇ ರೀತಿ ಈ ಸ್ನೇಹ ಸಮ್ಮೇಳನ ಫೌಂಡೇಶನ್ ಮತ್ತೆ ಕಲಾ ಸಂಗಮ ಮತ್ತೆ ನಾರಾಯಣ ನೇತ್ರಾಲಯದ ಈ 3 ಜನ ಸೇರಿ ಒಂದು ಕಾರ್ಯಕ್ರಮವನ್ನು ಇವತ್ತು ನಡೆಸ್ತಾ ಇದ್ದಾರೆ. ಸೊ ನಾನು ಸುಮಾರು 6 ತಿಂಗಳ ಹಿಂದ್ಗಡೆ ಈ ಬಲಗಣ್ಣಿನ ಕ್ಯಾಟ್ರಾಕ್ಟ್ ಶಸ್ತ್ರಚಿಕಿತ್ಸೆಯನ್ನ ಬೆಂಗಳೂರಿನಲ್ಲಿ ಒಂದು ಹಾಸ್ಪಿಟಲ್ ಮಾಡಿಸ್ಕೊಂಡೆ. ಒಂದು ಕಣ್ಣಿನ ಶಸ್ತ್ರಚಿಕಿತ್ಸೆಗೆ ನನಗೆ 45,000 ರೂಪಾಯಿ ಆಯ್ತು. ಸೊ ಚೆಕಪ್ ಮಾಡಿಸ್ಕೊಂಡು, ಟೆಸ್ಟ್ಗಳು ಮಾಡಿಸ್ಕೊಂಡು, ಆಮೇಲೆ ಆಪರೇಷನ್ ಮಾಡಿ ಕನ್ನಡಕ ಕೊಡೋ ಹೊತ್ತಿಗೆ 45,000 ರೂಪಾಯಿ ಆಯ್ತು ನನಗೆ. ಸೊ ಈ 45,000 ರೂಪಾಯಿಯನ್ನ ಈ ಬಡವರು ಮತ್ತೆ ಮಧ್ಯಮ ವರ್ಗದವರು ಅದನ್ನ ವರ್ಷಕ್ಕೆ ಕಷ್ಟ ಆಗುತ್ತೆ. ಯಾಕಂದ್ರೆ ಸೊ ಈ ಜೀವನ ನಡೆಸೋದೇ ಈ ಕಾಲದಲ್ಲಿ ಕಷ್ಟ. ಅಂತದ್ರಲ್ಲಿ ಈ ತರ ಒಂದು ದೊಡ್ಡ ಮೊತ್ತವನ್ನ ಬಳಸಿ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡು ಕನ್ನಡಕ ಪಡೆಯೋದು ಕಷ್ಟ. ಸೊ ಅಂತ ಒಂದು ಸೌಲಭ್ಯವನ್ನ ಇವತ್ತು ನಿಮಗೆ ಈ ಸ್ನೇಹ ಸಮ್ಮೇಳನ ಫೌಂಡೇಶನ್ ಅವರು ನಿಮಗೆ ನೀಡ್ತಾ ಇದ್ದಾರೆ. ನಿಜವಾಗಿಯೂ ಅವರ ಒಂದು ಸೇವೆಗೆ ನಾವು ಕೃತಜ್ಞರಾಗಿರ್ಬೇಕಾಗುತ್ತೆ. ಇದೇ ರೀತಿ ಅವರು ಈ ಸಮಾಜ ಸೇವೆಯನ್ನ ತಮ್ಮ ಮುಂದಿನ ದಿನಗಳಲ್ಲಿ ಸೊ ಬೇರೆ ಬೇರೆಯವರ ಒಂದು ಸಹಯೋಗದಲ್ಲಿ ಬೇರೆ ಬೇರೆ ಒಂದು ಸಹಕಾರ ತಗೊಂಡು ಮಾಡೋದ್ರ ಮುಖಾಂತರ ಒಂದು ಈ ಸಂಸ್ಥೆ ದೊಡ್ಡ ಹೆಮ್ಮರವಾಗಿ ಬೆಳೆದಿದೆ. ಅದರ ಸದಸ್ಯರು ಇನ್ನೂ ಹೆಚ್ಚಾಗಿ ಈ ಒಂದು ಸಂಸ್ಥೆಯನ್ನ ಕಟ್ಟಿ ಬೆಳೆಸಿ ಇದನ್ನ ಹೆಮ್ಮರವಾಗಿ ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸುತ್ತಾ, ಸಮಾಜ ಅಂದ ತಕ್ಷಣ ವ್ಯಕ್ತಿಗೂ ಸಮಾಜಕ್ಕೂ ಏನಿದೆ ಸಂಬಂಧ ಅಂತಂದ್ರೆ ಸಮಾಜದ ಭಾಗ. ವ್ಯಕ್ತಿ ಯಾವತ್ತೂ ಕೂಡ ನಾವು ಇಂಡಿವಿಜುವಲ್ ವ್ಯಕ್ತಿಗಳಾಗಿದ್ರು ಕೂಡ ಸಮಾಜದ ಒಂದು ಭಾಗ ಆಗುತ್ತೆ. ನಾವು ಏನೇ ಸಹಾಯ, ನಾವು ಏನೇ ತಗೊಂಡ್ರು ಕೂಡ ಸಮಾಜದಿಂದ ಮಾತ್ರ ತಗೊಳ್ತೇವೆ. ಅಂದ್ರೆ ಸಮಾಜವಿಲ್ಲದೆ ವ್ಯಕ್ತಿ ಇಲ್ಲ, ವ್ಯಕ್ತಿ ಇಲ್ಲದೆ ಸಮಾಜ ಇರೋದಿಲ್ಲ. ಎರಡೂ ಕೂಡ ಅವಿನಾಭಾವ ಸಂಬಂಧ ಇರುತ್ತೆ. ಹಾಗಾಗಿ ನಾವು ಯಾವತ್ತೂ ಕೂಡ ಸಮಾಜದಿಂದ ಹೊರಗಡೆ ಇದ್ದೀವಿ ಅಂತ ಅನ್ಕೊಳಕ್ಕಾಗಲ್ಲ. ಅಂದ್ರೆ ನಾವು ಸಮಾಜದಿಂದ ಏನನ್ನ ಪಡೀತೀವಿ ಅದನ್ನ ಸಮಾಜಕ್ಕೆ ವಾಪಸ್ ಕೊಟ್ಟಾಗ ಮಾತ್ರ ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಅದಕ್ಕೆ ಹಿರಿಯರು ಹೇಳ್ತಾರೆ, ಯಾರು ಅವರಿಗೋಸ್ಕರ ಬದುಕ್ತಾರೆ ಅವರನ್ನ ಯಾರು ನೆನಪಿಟ್ಕೊಳ್ಳಲ್ಲ, ಯಾರು ಬೇರೆಯವರಿಗೋಸ್ಕರ ಬದುಕ್ತಾರೆ ಕಣ್ಣು ಕೊಡುವಂತಂದ್ರೆ ಅದು ಅತ್ಯಂತ ಹೆಚ್ಚಿನ ಒಂದು ಒಳ್ಳೆಯ ಕೆಲಸ. ಈ ಒಂದು ಕೆಲಸದಲ್ಲಿ ಕರ್ನಾಟಕದ ಅಷ್ಟೇ ಅಲ್ಲ, ಬಹುಶಃ ಪ್ರಪಂಚದಾದ್ಯಂತ ಹೆಸರಾಗಿರುವಂತಹ ನಾರಾಯಣ ನೇತ್ರಾಲಯದ ಜೊತೆಯಲ್ಲಿ ಈ ಸಹಯೋಗದಲ್ಲಿ ಕೆಲಸ ಮಾಡ್ತಾ ಇರೋಂಥದ್ದು ಇಟ್ಸ್ ಹೈಲಿ ಕಮೆಂಡಬಲ್. ಒಂಥರ ಹೆಚ್ಚಿನ ಒಂದು ಸಹಾಯವನ್ನು ಮಾಡ್ತಾ ಇದ್ದಾರೆ. ಈ ಸಹಾಯವನ್ನ ಪ್ರತಿಯೊಬ್ಬರು ಪಡ್ಕೊಂಡು ಅದನ್ನ ನೆನೆಸ್ಕೋಬೇಕಾಗತ್ತೆ. ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂತಂದ್ರೆ
ನೀವು ಕೂಡ ಈ ಸಂಸ್ಥೆಯ ಜೊತೆಯಲ್ಲಿ ನಿಮ್ಮ ಕೈಯನ್ನು ಜೋಡಿಸಿದರೆ ಸಂಸ್ಥೆ ಇನ್ನೂ ಬೆಳೆಯುತ್ತವಾಗ. ನಾನಲ್ಲಿ ಇನ್ನೊಂದು ವಿಶೇಷವನ್ನು ನೋಡಿದ್ದೇನೆ ಅಂತಂದ್ರೆ, ಸಂಗೀತದ ಕ್ಲಾಸ್ ಇದೆ, ಭಾವಗೀತೆಗಳನ್ನ ಹೇಳ್ಕೊಡ್ತಾ ಇದ್ದಾರೆ, ಡಾನ್ಸ್ ಅನ್ನ ಹೇಳ್ಕೊಡ್ತಾ ಇದ್ದಾರೆ, ನೃತ್ಯ. ಯಾಕೆಂತಂದ್ರೆ ನಾನು ಸ್ನೇಹಿತರ ಜೊತೆ ಮಾತಾಡುವಾಗ ಹೇಳ್ತಾ ಇದ್ದೆ, ಸಾಹಿತ್ಯ ಸಂಗೀತ ಕಲಾ ವಿಹೀನ ಸಾಕ್ಷಾತ್ ಪಶು ಪೃಚ್ಛ ಪುಷಾಣಹೀನ. ಸಾಹಿತ್ಯ ಸಂಗೀತ ಕಲೆಗಳಲ್ಲಿ ಆಸಕ್ತಿ ಇಲ್ಲದೆ ಇರತಕ್ಕಂಥ ವ್ಯಕ್ತಿ ಬಾಲ ಮತ್ತು ಕೊಂಬು ಇಲ್ಲದೆ ಇರತಕ್ಕಂಥ ಪ್ರಾಣಿ. ನಮ್ಗೆ ಯಾವುದನ್ನ ಒಂದು ಆಸಕ್ತಿ ಇರುತ್ತೆ. ಸಂಗೀತ ಅಂದ್ರೆ ಯಾವುದೋ ಒಂದು ಸಂಗೀತ, ಕಲೆ ಅಂದ್ರೆ ಏನಾದ್ರೂ ಒಂದು ಕಲೆ. ನೀವು ವೆಸ್ಟರ್ನ್ ಕಲೆ ಕಲ್ತರೂ ಕೂಡ ಅದು ಕಲೆನೆ, ಡಾನ್ಸ್ ಕಲ್ತರೂ ಕಲೆನೆ, ಆರ್ಟ್ ಬರೆದ್ರು ಕಲೆನೆ, ಹಾಡು ಹೇಳಿದ್ರು ಕಲೆನೆ, ಹಾಡು ಹಾಡಿಸಿದ್ರು ಕಲೆನೆ, ಹಾಡು ಬರ್ಕೊಟ್ರು ಕಲೆನೆ. ಹಾಗಿರುವಾಗ ಅಂದ್ರೆ ಇಲ್ಲಿನ ಮಕ್ಕಳು ಸಾಹಿತ್ಯ ಸಂಗೀತ ಕಲೆಗಳನ್ನ ಎಷ್ಟು ಚೆನ್ನಾಗಿ ಕಲಿತಾ ಇದ್ದಾರೆ ಅಂತಂದ್ರೆ ಬಹಳ ಖುಷಿ ಆಗತ್ತೆ. ಅದನ್ನು ಕೊಡ್ತಾ ಇರ್ತಕ್ಕಂಥ ರವಿ ಮತ್ತು ಇಡೀ ಕುಟುಂಬ, ಬಹುಶಃ ಯಾಕಂತಂದ್ರೆ ರವಿ ಮತ್ತು ಅವರ ಶ್ರೀಮತಿ ಮತ್ತು ಮಕ್ಕಳು ಇಷ್ಟು ಜನ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತಂದ್ರೆ ನಮಗೆ ಎಷ್ಟು ಖುಷಿ ಆಗತ್ತೆ ಅಂತಂದ್ರೆ, ನಾವು ಎಂತ ಶಿಷ್ಯರನ್ನ ನಾವು ತಯಾರು ಮಾಡಿದ್ವಿ ಅಂತ ಹೇಳ್ಬೇಕಾದ್ರೆ ನಮ್ಮ ಮೇಲೆ ನಾವೇ ತಟ್ಕೋತೀವಿ. ಯಾಕೆಂತಂದ್ರೆ ಒಬ್ಬ ಮೇಷ್ಟ್ರಿಗೆ ಸಕ್ಸಸ್ ಅನ್ನೋದು ಯಾವಾಗ ಬರುತ್ತೆ ಅಂತಂದ್ರೆ, ಅವನ ಶಿಷ್ಯರು ಅವನಿಗಿಂತ ಬೆಳೆದಾಗ. ನಾವು ಪಾಠ ಮಾಡುವಾಗ 100 ಜನ ಪಾಠ ಮಾಡ್ತೀವಿ, ಈಗಾಗಲೇ ಬಹುಶಃ 1000 ಜನ ಪಾಠ ಮಾಡಿದ್ವಿ. ಆದ್ರೆ ಎಲ್ಲರೂ ರವಿ ಆಗಕ್ಕಾಗಲ್ಲ, ಎಲ್ಲರೂ ಅಶೋಕ ಆಗಕ್ಕಾಗಲ್ಲ, ಎಲ್ಲರೂ ಆಗಲ್ಲ. ಯಾಕೆ ಅಂತಂದ್ರೆ ನೀರು ಮೇಲಿಂದ ಬೀಳುತ್ತೆ. ನೀರು ಮಳೆ ಬಿದ್ದಾಗ ಒಂದು ಹನಿ ಬಂಡೆ ಮೇಲೆ ಬೀಳುತ್ತೆ, ಒಂದು ಹನಿ ಸಮುದ್ರದಲ್ಲಿ ಬೀಳುತ್ತೆ, ಇನ್ನೊಂದು ಹನಿ ನದಿಯಲ್ಲಿ ಬೀಳುತ್ತೆ, ಇನ್ನೊಂದು ಹನಿ ಕಪ್ಪೆ ಚಿಪ್ಪಲ್ಲಿ ಬೀಳುತ್ತೆ. ಬಂಡೆ ಮೇಲೆ ಹನಿ ಕರಗಿ ಹೋಗುತ್ತೆ, ಯಾಕಂತಂದ್ರೆ ಅದಕ್ಕೆ ಬಿಸಿ ಇರುತ್ತೆ, ಕರಗಿ ಬಿಡುತ್ತೆ, ವ್ಯಾಪಾರೇಟ್ ಆಗಿರುತ್ತೆ. ಸಮುದ್ರದಲ್ಲಿ ಬಿದ್ದ ನೀರು ಉಪ್ಪು ನೀರಾಗುತ್ತೆ, ನದಿಯಲ್ಲಿ ಬಿದ್ದ ನೀರು ಸಿಹಿನೀರ್ ಜೊತೆಗೆ ಸೇರ್ಕೊಳ್ಳುತ್ತೆ, ಕಪ್ಪೆ ಚಿಪ್ಪಲ್ಲಿ ಬಿದ್ದ ನೀರು ಮುದ್ದಾಗತ್ತೆ. ಇದು ಯಾರು ಏನಾಗಬೇಕು ಅಂತ ಅನ್ನೋದು ಅವರವರು ಅದನ್ನ ಹೇಗೆ ರಿಸೀವ್ ಮಾಡಿಕೊಳ್ತಾರೆ ಅದರ ಮೇಲೆ ಬರುತ್ತೆ. 100 ಜನಕ್ಕೆ ನಾವು ಪಾಠ ಮಾಡ್ತೀವಿ ಅಂತಂದ್ರೆ 100 ಜನ ರ್ಯಾಂಕ್ ತಗೊಳಕ್ಕಾಗಲ್ಲ, 100 ಜನ ಫೇಲ್ ಆಗಲ್ಲ. ಫೇಲ್ ಆಗೋನು ಫೇಲ್ ಆಗ್ತಾನೆ, ರ್ಯಾಂಕ್ ತಗೊಳ್ಳೋರು ರ್ಯಾಂಕ್ ತಗೊಳ್ತಾನೆ. ಅವ್ರು ಹೇಗೆ ಅದನ್ನು ತಗೊಳ್ತಾರೆ, ವಿ ಕಾಲ್ ಇಟ್ ಅಸ್ ಪರ್ಸೆಪ್ಷನ್ ಅಂತ ಕರೀತೀವಿ. ಅದನ್ನ ಗ್ರಹಿಸುವ ಶಕ್ತಿಯ ಮೇಲೆ ಅವ್ರು ಏನಾಗ್ತಾರೆ ಅಂತ ನನಗಾಗುತ್ತೆ. ಇಲ್ಲಿರುವಂತಹದ್ದು ಬರೀ ಮುತ್ತುಗಳೇ ಸಿಗ್ತಾ ಇದೆ ನಮಗೆ. ಹಾಗಾಗಿ ತುಂಬಾ ಖುಷಿ ಆಗುತ್ತೆ. ನಾವು ಇವತ್ತು ಅನ್ಕೊಳ್ತೀವಿ ನಮ್ಮ ಜನ್ಮ ಸಾರ್ಥಕ ಆಯ್ತು ಅಂತ. ಯಾವತ್ತು ಮೇಷ್ಟ್ರುಗಳು ಯಾವತ್ತು ಮೇಷ್ಟ್ರುಗಳಾಗಿರ್ತಾರೆ ಅಂತಂದ್ರೆ, ಅಥವಾ ಹೆಮ್ಮೆ ಪಡ್ತಾರೆ ಅಂತಂದ್ರೆ, ಪುತ್ರಾದಿತ್ತೆ ಪರಾಭವಂ ಶಿಷ್ಯಾದಿತ್ತೆ ಪರಾಭವಂ. ಶಿಷ್ಯ ನನಗಿಂತ ಬೆಳೆದ ಅಂತಂದ್ರೆ ಅವರಷ್ಟು ಸಹ ಖುಷಿ ಪಡುವಂತ ಮೇಷ್ಟ್ರಷ್ಟು ಖುಷಿ ಪಡುವಂತವ್ರು ಯಾರು ಇರಲಿಲ್ಲ. ಯಾಕಂದ್ರೆ ಅವ್ರ ಅಪ್ಪ ಅಮ್ಮನಿಗಿಂತ ನಾವು ಖುಷಿ ಪಡ್ತೀವಿ. ಹಾಗಾಗಿ ಈ ಕೆಲಸಕ್ಕೆ, ಈ ಕಾರ್ಯಕ್ರಮಕ್ಕೆ ಬಂದಾಗ ಆ 2 ಖುಷಿಗಳು ನಮಗೆ ನಮ್ಮ 3 ಜನಕ್ಕಾಯ್ತು. ಹಾಗಾಗಿ ನಾವು ವಿ ಆರ್ ವೆರಿ ಪ್ರೌಡ್ ಆಫ್ ದೀಸ್ ಪೀಪಲ್. ಮತ್ತು ಈ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳುವಂತ ಎಲ್ಲ ಪದಾಧಿಕಾರಿಗಳಿಗೂ ನಾನು ಹೃದಯಪೂರ್ವಕವಾಗಿ ಅಭಿನಂದಿಸ್ತೇನೆ. ಈ ಕೆಲಸ ಹೀಗೆ ಮುಂದುವರೆಯಲಿ, ನಿರಂತರವಾಗಿರಲಿ, ಯಾವತ್ತಿಗೂ ಇರಲಿ. ಸೊ ದಟ್ ಇದರ ಸಹಾಯ ಎಲ್ಲ ಜನಗಳಿಗೆ ಯಾರಿಗೆ ಅವಶ್ಯಕತೆ ಇದೆ ಅವರೆಲ್ಲರಿಗೂ ಸೇರಲಿ ಅಂತ ನಾನು ಆಸೆ ಪಡ್ತಾರೆ. ನಾನು ಪ್ರಯಾರಿಟೈಸ್ ಮಾಡಿದೆ. ನನಗೆ ಬೇರೆ ಕೆಲಸ ಇದ್ರೂ ಕೂಡ ಒಬ್ಬ ನನ್ನ ವಿದ್ಯಾರ್ಥಿ ಸಮಾಜಮುಖಿಯ ಕಾರ್ಯ ಮಾಡ್ತಾ ಇದ್ದಾರೆ. ಅವರು ಸಕ್ಸಸ್ಫುಲ್ ಎಂಟ್ರಪ್ರಿನರ್ ಅಂದ್ರೆ ಒಬ್ಬ ಉದ್ಯಮಿ ಆಗ್ತಾ ಇದ್ದಾರೆ. ಸಮಾಜಕ್ಕೆ ಅದರಿಂದ ತುಂಬಾ ಸಹಾಯ ಸಿಗ್ತಾ ಇದೆ ಅಂದಾಗ ನಾನು ನನ್ನ ಕೆಲಸವನ್ನ ಬದಿಗಿಟ್ಟೆ. ಬೇರೆ ಪ್ರೋಗ್ರಾಮ್ ಇತ್ತು. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಕಮಿಟ್ಮೆಂಟ್. ನಾನು ಸಾಮಾನ್ಯವಾಗಿ ಎಲ್ಲ ವಿದ್ಯಾರ್ಥಿಗಳು, ಈಗ ನಮ್ಮ ಸ್ನೇಹಿತರು ಹೇಳಿದರು, ನಾರಾಯಣ ನೇತ್ರಾಲಯ ಜೊತೆಯಲ್ಲಿ ಸಹಯೋಗದೊಂದಿಗೆ ಇಂಥದೊಂದು ಬೃಹತ್ ಸಮಾಜಮುಖಿ ಕಾರ್ಯಕ್ರಮ ಮಾಡುವುದು ಸಣ್ಣದಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ದ ಮೋಸ್ಟ್ ಸಕ್ಸಸ್ಫುಲ್ ಅಂಡ್ ವ್ಯಾಲ್ಯೂಬಲ್ ಅಸೆಟ್ಸ್ ಅಂದ್ರೆ ಯಾರು, ಯಾವುದನ್ನ ಕರಿಬೇಕು. ನಾವೆಲ್ಲ ಮಕ್ಕಳಿಗೂ ಸಮಾನವಾಗಿ ಪಾಠ ಮಾಡ್ತೀವಿ. ಈಗ ನಮ್ಮ ಬುಕ್ಕವರಿಗೂ ಹೇಳಿದ್ರು, ಹೇಗೆ ಒಂದೊಂದು ಹನಿಯು ಸಮುದ್ರದಲ್ಲಿ ಬಿದ್ದರೆ ಏನಾಗುತ್ತೆ, ಕಪ್ಪೆ ಚಿಪ್ಪಿನಲ್ಲಿ ಬಿದ್ದರೆ ಏನಾಗುತ್ತೆ, ಅದೇ ಒಂದು
ಇದ್ರ ಯಾವುದು ಇದರದ್ದು ಮೇಲೆ ಕಲ್ಲಿನ ಮೇಲೆ ಬಿದ್ದರೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಎಕ್ಸಾಂಪಲ್ ಕೊಟ್ಟಾಗ ನನ್ಗನ್ಸೋದು ಒಬ್ಬ ಸಕ್ಸಸ್ಫುಲ್ ಅಂದ್ರೆ ವ್ಯಾಲ್ಯೂಬಲ್ ಅಸೆಟ್ ಅಂತ ನಾವು ಯಾರು ಕ್ರಿಯೇಟ್ ಮಾಡಬೇಕು. ನಾವು ಗುರುಗಳು ಯಾವ ವ್ಯಕ್ತಿಯು ಯಾವ ಒಬ್ಬ ವಿದ್ಯಾರ್ಥಿಯು ನಾವು ಅವ್ರಿಗೆ ಏನು ಕೊಡ್ತೀವಿ, ನಾಟ್ ಎ ಬ್ರೈನ್ ಫುಲ್ ಆಫ್ ನಾಲೆಡ್ಜ್ ಬಟ್ ಹಾರ್ಟ್ ಫುಲ್ ಲವ್ ಅಂಡ್ ಅಫೆಕ್ಷನ್, hearing, listening, open your ear for listening and kind hearted to help. ನಮ್ಮ ಹೃದಯ ತುಂಬ ಪ್ರೀತಿ ಮತ್ತು ವಾತ್ಸಲ್ಯವನ್ನು ತುಂಬಿಕೊಂಡು ಸಮಾಜದಲ್ಲಿ ಲೆಟ್ ನೋಬಲ್ ಥಾಟ್ಸ್ ಕಮ್ ಫ್ರಮ್ ಆಲ್ ಡೈರೆಕ್ಷನ್ಸ್ ಅಂತ ಒಳ್ಳೆಯ ವಿಚಾರಗಳನ್ನ ಬರಮಾಡಿಕೊಂಡು ಸಮಾಜಕ್ಕೆ ನಾವು ಕೈ ಚಾಚುತ್ತಿದೆಯಲ್ಲ, ಸಮಾಜಕ್ಕೆ ಹೆಲ್ಪ್ ಮಾಡೋದಿದೆಯಲ್ಲ, ಅಂತೂ ನಾವು ವ್ಯಾಲ್ಯೂಬಲ್ ಅಸೆಟ್ ಅಂತ ಹೇಳ್ಬಿಟ್ಟು ನಾನು ಅದು ಕೂಡ ಬೆನ್ನು ತಟ್ಟಿ ಹೇಳುತ್ತೇನೆ. ಬಹಳ ಕಡಿಮೆ ನಾವೆಲ್ಲ ವಿದ್ಯಾರ್ಥಿಗಳಿಗೆ ಹೇಳಿದ್ರು ಕೂಡ ಹಣ ಇದ್ದರೆ ದಾನ ಮಾಡಕ್ ಬರುವುದಿಲ್ಲ, ಬರುವುದಿಲ್ಲ. ಇದನ್ನು ನಾವು ಸಕ್ಸಸ್ಫುಲ್ ವ್ಯಕ್ತಿ ಅಂತ ಹೇಳ್ತೀವಿ. ಇವತ್ತು ನಮ್ಮನ್ನ ಸಕ್ಸಸ್ಫುಲ್ ಟೀಚರ್ಸ್ ಅಂತ ಮಾಡಿದ್ದ ವಿದ್ಯಾರ್ಥಿ ವೃಂದ. ನಾನು ಹೇಳಿಬಿಟ್ಟಿದ್ದೀನಿ, ಒಬ್ಬ ವಿದ್ಯಾರ್ಥಿಯು ಇಂಥ ಸಮಾಜಮುಖಿಗೆ ಬೆಳೆದು ಬಿಟ್ರೆ ನಮ್ಮನ್ನ ಸಕ್ಸಸ್ಫುಲ್ ಗುರುವಾಗಿ ನೀವು ನಮ್ಮನ್ನು ಕರ್ಕೊಂಡು ಹೋಗ್ಬಿಟ್ರಿ ಅಂತ ಹೇಳಿ ಈ ಮಾತು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನನ್ನ ಒಬ್ಬ ಶಿಷ್ಯ ಒಬ್ಬ DC ಆಗಿದ್ದಾರೆ, ನನ್ನ ಒಬ್ಬ ಶಿಷ್ಯ ಒಬ್ಬ ಕಮರ್ಷಿಯಲ್ ಟ್ಯಾಕ್ಸ್ KS ಎಕ್ಸಾಮ್ ಆಯ್ತು. ನಾವು ಅವ್ರಿಗೆ ಜಸ್ಟ್ ಡೈರೆಕ್ಷನ್ ಕೊಟ್ಟಿದ್ವಿ, ಒಂದು ಬ್ಲೆಸ್ಸಿಂಗ್ ತಗೊಂಡು, ಸರ್ ವಿತ್ ಯುವರ್ ಗೈಡೆನ್ಸ್ ನಮಗೆ ಸಕ್ಸಸ್ಫುಲ್ KS ಆಫೀಸರ್ ಇನ್ನೊಬ್ರು ಡಿಸ್ಟ್ರಿಕ್ಟ್ ನಲ್ಲಿ DC ಆಗಿದ್ದಾರೆ ಇವತ್ತು ರಾಮನಗರ ಡಿಸ್ಟ್ರಿಕ್ಟ್ ನಲ್ಲಿ ನನ್ನ ಸ್ಟೂಡೆಂಟ್. ಇನ್ನು 3 ಜನ ಚಾರ್ಟರ್ಡ್ ಅಕೌಂಟೆಂಟ್ ಆಗಿದ್ದಾರೆ, ಒಂದು ಬ್ಲೆಸ್ಸಿಂಗ್ ತಗೊಂಡು ಹೋಗಿದ್ದಾರೆ. ಟಿಲ್ ಟುಡೇ ವೀಕ್ಲಿ 1 ಟೈಮ್ ಕಾಲ್ ಮಾಡ್ತಾರೆ, ಸರ್ ಹೇಗಿದ್ದೀರಿ, ವಿತ್ ಯುವರ್ ಬ್ಲೆಸ್ಸಿಂಗ್ ನಾವು ಕಮ್ಮಿ ಸಕ್ಸಸ್ಫುಲ್ ಪರ್ಸನ್. ನಾವು ಸಾವಿರಾರು ಜನ ಪಾಠ ಹೇಳಿರ್ಬೋದು, ಸಕ್ಸಸ್ಫುಲ್ ಆದವರು ತುಂಬಾ ಜನ ಟೀಚರ್ಸ್ ಕೂಡ ಇದ್ದಾರೆ, ಅವರನ್ನು ಅವಾಗ ಕಾಂಟ್ಯಾಕ್ಟ್ ಬರ್ತಾ ಇದ್ದಾರೆ. ಇದನ್ನೇ ನಾನು ಹೇಳ್ತಾ ಇದ್ದೀನಿ. ಇದನ್ನು ಕುರಿತು ಇವರಿಗೆ ಒಂದು ವಿಚಾರವನ್ನು ಹೇಳ್ಬೇಕು. ನಾವು ಎಷ್ಟೋ ಸತಿ ನಮ್ಮ ವಿದ್ಯಾರ್ಥಿಗಳು ಆಗೋದಿಲ್ಲ ಅನ್ನೋಂಗೆ ಇರ್ತಾರೆ. ಒಂದು ಬೆಸ್ಟ್ ಎಕ್ಸಾಂಪಲ್ ನಾನು ಕೊಟ್ಬಿಡ್ತೀನಿ. ಒಬ್ಬ ವಿದ್ಯಾರ್ಥಿ ನಾನು ಕರಾಟೆನಲ್ಲಿ ನ್ಯಾಷನಲ್ ಚಾಂಪಿಯನ್ ಆಗ್ಬೇಕು ಅಂದ್ಕೊಂಡು ಕನ್ಸ್ಕೊಂಡಿರ್ತಾನೆ. ಯಾವುದರಲ್ಲಿ? ಕರಾಟೆನಲ್ಲಿ. ಅದಕ್ಕೆ ಅವನು ಕೋಚಿಂಗ್ ಹೋಗ್ತಾ ಇರ್ತಾನೆ, ಅಟೆಂಡ್ ಆಗ್ತಾ ಇರ್ತಾನೆ. ನೋಡಿ ದುರದೃಷ್ಟ ಹೇಗಾಗುತ್ತೆ, ಅವ್ರ ಫ್ಯಾಮಿಲಿ ಎಲ್ಲರೂ ಕೂಡ ವಾಕ್ ಮಾಡಿದ್ದು ಕಾರ್ನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಮೆಟ್ ವಿತ್ ಎನ್ ಆಕ್ಸಿಡೆಂಟ್. ಅವನ ಎಡಗೈ ಕಟ್ಟಾಗ್ಬಿಡುತ್ತೆ. ಎಡಗೈ ಕಟ್ಟಾದವರು ನ್ಯಾಷನಲ್ ಲೆವೆಲ್ ಕರಾಟೆ ಚಾಂಪಿಯನ್ ಆಗೋಕ್ಕಾಗತ್ತಾ? ನಾವೆಲ್ಲ ಏನ್ ಡಿಸಿಷನ್ ಮಾಡ್ತಾ ಹೋಗ್ಬಿಡ್ತೀವಿ, ಅಯ್ಯೋ ನಮ್ಮ ಮಗನ ಬಹುಶಃ ಹೋಯ್ತು, ಆಗುವುದೇ ಇಲ್ಲ. ಮೇಷ್ಟ್ರು ನೋಡಿದ್ರು, ಒಂದು ವಾರ ಆದ್ರೂ ಬರ್ಬೇಕಾಗಿದ್ದಂತ ನನ್ನ ಶಿಷ್ಯ ಬಂದಿಲ್ಲ ಅಂತ ಅವ್ರ ಮನೆ ಕಡೆ ಹೋದ್ರು. ಯಾಕಪ್ಪ ಬಂದಿಲ್ಲ ಅಂತ ಕೇಳಿದ್ರು. ಗುರುಗಳೇ, ನನ್ನ ಪರಿಸ್ಥಿತಿ ಹಿಂಗಾಗಿದೆ, ಈಗಿದ್ದ ಸ್ಥಿತಿನಲ್ಲಿ ನಾನು ಹೇಗೆ ಬರಲಿ, ನನ್ನ ಹತ್ರ ಏನ್ ಶಕ್ತಿ ಇದೆ? ಅವ್ರ ಅಪ್ಪ ಅಮ್ಮ ಕಣ್ಣಲ್ಲಿ ನೀರು ತುಂಬಿ ಬಂತು. ನನ್ನ ಮಗ ಈ ತರ ಆಗ್ಬೇಕು ಅಂತ ಕನ್ಸ್ಕೊಂಡಿದ್ದ ಅಂತ. ನೋಡಿ ಗುರು ಪಾತ್ರ ಹೆಂಗ್ ಇಂಪಾರ್ಟೆಂಟ್ ಆಗಿರುತ್ತೆ ಅನ್ನೋದಕ್ಕೆ. ನೀನೇನು ಯೋಚನೆ ಮಾಡ್ಬೇಡ, ನಾನಿದ್ದೇನೆ ಬಾ ಅಂತ ಕರ್ಕೊ ಬಂದ್ರು. ಅವ್ನು ಬಂದ, ನಾನೇನು ಮಾಡ್ಬೋದು ಅಂತೇಳಿ. ತುಂಬಾ ಚೆನ್ನಾಗಿ ಕೇಳಿಸ್ಕೊಳ್ಬೇಕು ಪೇರೆಂಟ್ಸು. ನಾವು ನಮ್ಮ ಮಕ್ಕಳನ್ನ ವ್ಯಾಲ್ಯೂ ಕೊಟ್ಟು ಕಳಿಸಬೇಕು, ಸಂಸ್ಕಾರ ಕೊಟ್ಟು ಕಲಿಸಬೇಕು. ಅದು ಮನೆಯಿಂದನೇ ಆಗಬೇಕು. ಮೇಲೆ ಬಂದವರು ಇವತ್ತು ನನಗೆ ಆನಂದದ ಬಾಷ್ಪ. ನಮ್ಮ ವಿದ್ಯಾರ್ಥಿಗಳು ಈ ರೀತಿಯಲ್ಲಿ ತಮ್ಮ ಸ್ವಂತ ಕಾಲ ಮೇಲೆ ನಿಂತು ಸಂಪಾದನೆ ಮಾಡಿ ಸಮಾಜಮುಖಿಗೆ ಒಳ್ಳೆ ಕಾರ್ಯಗಳನ್ನು ಕೊಡ್ತಾ ಇದ್ದಾರೆ. ನಮಗೆ ಯಾವುದು ಒಳ್ಳೆಯದು ಅದನ್ನು ಅನುಸರಿಸಬೇಕು, ಅದನ್ನೇ ಮಾಡ್ತಾ ಇದ್ದಾರೆ. ಆಗ ಪ್ರಾಪ್ತವಾಗುವ ಶಕ್ತಿ ಸಾಮರ್ಥ್ಯದಿಂದ ನಮ್ಮ ದೌರ್ಬಲ್ಯಗಳನ್ನು ಜಯಿಸುವ ಚೈತನ್ಯ ಉಂಟಾಗುತ್ತದೆ. ಮಾಡ್ತಾ ಇದ್ದಾರೆ. ಅನುವಂಶಿಕವಾಗಿ ಬಂದಿರುವುದು ಅಂದ್ರೆ ಹಿರಿಯರಿಂದ ಬಂದಿರುವುದು ಸುಲಭವಾಗಿ ಬಂದಿದೆ. ನಮ್ಮ ಆಸ್ತಿ ನಮಗೆ ಕೊಟ್ಟಿರ್ತಾರಲ್ಲ, ನಿನ್ಗೆ 2 ಎಕರೆ, ನಿನ್ಗೆ ಬಿಲ್ಡಿಂಗು, ನಿನಗಂತ ಸುಲಭವಾಗಿ ನಮಗೆ ದಕ್ಕಿದ್ರು ಕೂಡ ಹಾಗೆ ಅಷ್ಟೇ ಸುಲಭವಾಗಿ ಹೋಗುತ್ತದೆ. ಯಾಕೆಂದ್ರೆ ನಮ್ಮ ಸಂಪಾದನೆ ಅಲ್ಲ, ನಮ್ಮ ಅಪ್ಪಂದು ಅಜ್ಜಂದು ಯಾರ್ದು ಸಂಪಾದನೆ ಆಗಿರ್ಬೇಕು.
ನಮಗದ್ರ ಕಷ್ಟ ಗೊತ್ತಿಲ್ಲ, ಅದು ಹಂಗೆ ಹೊರಟು ಹೋಗುತ್ತದೆ. ಆದರೆ ನೀವೇ ಹೋರಾಡಿ ಗಳಿಸಿದ್ದು ಎಲ್ಲಕ್ಕಿಂತ ಹೆಚ್ಚು ನೆಮ್ಮದಿ ಮೌಲ್ಯವನ್ನು ನಿಮಗೆ ತಂದು ಕೊಡುತ್ತದೆ. ಕರೆಕ್ಟ್ ತಾನೆ? ನೀವೇ ಸಂಪಾದನೆ ಮಾಡಿದ್ದಲ್ಲಿ ಊಟ ಮಾಡಿ ಅದರಲ್ಲಿ ಸಿಕ್ಕುವಂತ ತೃಪ್ತಿ ಸಾಧನೆ, ಅದರಲ್ಲಿ ಸಿಕ್ಕುವಂತ ನೆಮ್ಮದಿ ಇನ್ಯಾರು ಕೊಡಿಸಿದ್ದು ಇನ್ಯಾರು ಇದರಲ್ಲಿ ನಮಗೆ ಸಿಕ್ಕೋದಿಲ್ಲ. ಬದುಕು ಹಲವು ಸವಾಲುಗಳನ್ನು ಒಡ್ಡುತ್ತದೆ. ಯಾರಾದರೂ ಸಕ್ಸಸ್ಫುಲ್ ಪರ್ಸನ್ ಆಗ್ಬೇಕಾದ್ರೆ ಸವಾಲುಗಳು ಇದ್ದು ಬಂದಿರ್ತಾರ? ನಿಮಗೆ ಯಾವ್ದು ಸವಾಲುಗಳು ಇರಲಿಲ್ವಾ? ಸವಾಲುಗಳು ಚೇತರಿಸಿ ಬಂದಿದ್ದೀರಲ್ವಾ? ಪ್ರತಿ ಒಬ್ಬ ಕೂಡ ಇವತ್ತು ನಾನು ಕೂಡ ಇಲ್ಲಿ ನಿಲ್ಬೇಕಾದ್ರೆ ಸವಾಲುಗಳು ನಿಮ್ಮಕ್ಕೆ ಬಂದಿರುವುದು. ಕೆಲವೊಮ್ಮೆ ನಾವು ಗೆಲ್ಲುತ್ತೀವಿ, ಕೆಲವೊಮ್ಮೆ ಸೋಲು ಕೂಡ ನಮಗೆ ಅಪ್ಪಳಿಸುತ್ತದೆ. ಆದರೆ ಗೆದ್ದೆ ಅಂದಾಗ ಅಹಂಕಾರದಿಂದ ಇರಬಾರದು. ಸೋಲನ್ನು ಸಮಾಜವಾಗಿ ಸ್ವೀಕರಿಸಿ ಮುಂದೆ ಏನು ಮಾಡಬೇಕು ಪ್ಲಾನ್ ಮಾಡ್ಕೊಳ್ಳಿ. ನಮ್ರತೆ ಇರಬೇಕು, ಕೃತಜ್ಞತೆಯ ಮೌಲ್ಯವನ್ನು ತರುತ್ತದೆ. ಬಹಳ ಬಹಳ ಇದು ಇಂಪಾರ್ಟೆಂಟ್. ನಮ್ಮಲ್ಲಿ ಆಟಿಟ್ಯೂಡ್ ಪ್ರಾಬ್ಲಮ್ಸ್ ಅಂತ ಹೇಳ್ತಾರೆ ಮಕ್ಕಳಿಗೆ. ಅವಾಗ ನಾನು ಹೇಳ್ತಿದ್ದೀನಿ, ಎಷ್ಟೇ ಆಟಿಟ್ಯೂಡ್ ಇದ್ರು ಕೂಡ ನಿಮ್ಮಲ್ಲಿ ಗ್ರಾಟಿಟ್ಯೂಡ್ ಇರಲಿಲ್ಲ ಅಂದ್ರೆ ಇಲ್ಲ. ನಾನು ಸಾಮಾನ್ಯ ಹೇಳ್ಬೇಕಾದ್ರೆ 3C ನಲ್ಲಿ ಕೌಂಟ್ ಮಾಡಿ ಅವ್ರಿಗೆ ಅವಾಗ ಪ್ರೊಟೆಕ್ಷನ್ಸ್ ಮಾಡಿ ಹೇಳ್ತೀನಿ. ಶ್ರೇಷ್ಠ ಸಾಧನೆ ದುಡಿತ ಇರಬೇಕು. ಒಳ್ಳೆಯ ಸಾಧಕರು ಇತರರಿಗಿಂತ ಹೇಗೆ ಭಿನ್ನ ಎಂಬುದನ್ನು ಕುಳಿತು ತಿಳಿದುಕೊಳ್ಳಬೇಕು. ಹೆಮ್ಮೆ ಫೀಲ್ ಆಗುತ್ತೆ. ಕಾರಣ 1989 ಇಸ್ವಿನಲ್ಲಿ ನಾವೆಲ್ಲ SSLC ವಿದ್ಯಾರ್ಥಿಗಳು ಸರ್ದಾರ್ ವಲ್ಲಭಾಯ್ ಪಟೇಲ್ ವಿದ್ಯಾಸಂಸ್ಥೆಯಲ್ಲಿ. ಸೊ 89ರಲ್ಲಿ ನಾವೆಲ್ಲ SSLC ಕಂಪ್ಲೀಟ್ ಮಾಡಿ ನಮ್ಮದೇ ಆದಂಥ ಬೇರೆ ಬೇರೆ ದಾರಿಗಳನ್ನ ನಾವು ಹುಡ್ಕೊಂಡ್ಬಿಟ್ವಿ. ಕೆಲವರು ಅವರವರೇ ಆದಂಥ ವಿದ್ಯಾಭ್ಯಾಸಗಳನ್ನ ಹುಡ್ಕೊಂಡೋದ್ರು, ಕೆಲವರು ಉದ್ಯೋಗಗಳನ್ನ ಆವರಿಸ್ಕೊಂಡ್ರು. ಈ ತರ ನಾವೆಲ್ಲ ಚೆಲ್ಲರು ಬಿಟ್ಟಿದ್ವಿ. ಆದ್ರೆ ಎಲ್ಲ ಒಂದ್ ಕಡೆ ನಮ್ಗೆ ಏನಂತಾರಲ್ಲ, ಆ ಸ್ಟ್ರಾಂಗ್ ನಮ್ಗೆ ಹಾಕಿದಂತ ಬೇರು ಸ್ಟ್ರಾಂಗ್ ಆಗಿತ್ತು ಅನ್ಸುತ್ತೆ. ಮತ್ತೆ ಭಗವಂತ ಸಂಕಲ್ಪ ಚೆನ್ನಾಗಿತ್ತು ಅನ್ಸುತ್ತೆ. ನಮ್ಗೆ ಸಿಕ್ಕಂತ ಸಂಸ್ಕಾರ ನಮ್ಮನ್ನೆಲ್ಲೂ ಮುಂದೆ ಚದುರಿ ಬಿಡ್ಲಿಲ್ಲ ಅನ್ಸುತ್ತೆ. ಸೊ ಅದು ಆಗಿದ್ದು 25 ವರ್ಷಗಳ ನಂತರ ನಾವೆಲ್ಲ ಸೇರೋ ತರ ಮಾಡ್ತೀವಿ. ಓಕೆ, ಸೊ ಸೇರಕ್ಕೆ ಈಗ ನಾವೆಲ್ಲ ಯೂಸ್ ಮಾಡ್ತಿರೋಂಥದ್ದು ಯಾವುದು? ಮೊಬೈಲ್ ಅಲ್ಲಿ ಇರುವಂತದ್ದು ಯಾವುದು? ವಾಟ್ಸಪ್. ಆ ವಾಟ್ಸಪ್ ಮುಖಾಂತರ ನಾವೆಲ್ಲ ಸೇರೋ ತರ ಆಯ್ತು. ಅಂದ್ರೆ ನಾವೆಲ್ಲ ಒಂದು ಗ್ರೂಪ್ ಅಂತ ಮಾಡ್ಕೊಂಡ್ವಿ. ಆ ಗುಂಪು ಅದಕ್ಕೊಂದು ಅರ್ಥ ಸಿಕ್ಬೇಕು ಅಂದ್ಬಿಟ್ಟು ನಾವೆಲ್ಲ ಸೇರಿದ್ವಿ. ಮತ್ತೆ ರಿಯೂನಿಯನ್ ಅಂತ ಹೇಳ್ತೀವಲ್ಲ, ಸೊ ನಾವೆಲ್ಲ ಮತ್ತೆ ಸೇರಿದ್ವಿ 25 ವರ್ಷಗಳ ನಂತರ. ನೀವೆಲ್ಲ ನೋಡ್ಬೋದು, ಅಲ್ಲಿ ಹಿಂಗಡೆ ಒಂದು ಫೋಟೋ ಕಾಣಿಸ್ತಾ ಇದೆ, 25 ವಸಂತಗಳ ನಂತರ ಅಂತ. ಅಲ್ಲೊಂದು ಫೋಟೋ ಕಾಣಿಸ್ತಾ ಇದೆ. ಗ್ರೂಪ್ ನಲ್ಲಿ ನಾವೆಲ್ಲರೂ ಇದ್ದೀವಿ. ಅದೃಷ್ಟವಶ ಕೆಲವರು ಇದ್ದೀವಿ, ದುರಾದೃಷ್ಟವಶ ಕೆಲವರು ಭೂಮಿ ಮೇಲೂ ಇಲ್ಲ. ಮತ್ತೆ ನಮ್ಗೆ ವಿದ್ಯೆ ಹೇಳ್ಕೊಂಡಂತ ಕೆಲವು ಶಿಕ್ಷಕರು ಸಹ ನಮ್ಮ ಜೊತೆ ಇವತ್ತಿನ ದಿವಸ ಇಲ್ಲ. ಆದ್ರೆ ಅದೃಷ್ಟ ನಾವೇನ್ ಮಾಡಿದೀವಿ ಅಂದ್ರೆ, ನಾವು 25 ವರ್ಷಗಳ ನಂತರ ಸೇರಿದಂತ ವಿದ್ಯಾರ್ಥಿಗಳೆಲ್ಲ ಸೇರಿ ಇದಕ್ಕೊಂದು ಅರ್ಥ ಕಲ್ಪಿಸಬೇಕು ಅಂತ ಹೇಳಿ ಸ್ನೇಹ ಸಮ್ಮೇಳನ ಅಂದ್ರೆ ಒಂದು ಸೇವಾ ಮನೋಭಾವ ದೃಷ್ಟಿಯಿಂದ ನಾವಂತ ಸ್ಥಾಪಿಸಿದಂತ ಈ ಸಂಸ್ಥೆ ಸ್ನೇಹ ಸಮ್ಮೇಳನ ಫೌಂಡೇಶನ್ ಅಂತ. ನಾವೆಲ್ಲ ಲೈಕ್ ಮೈಂಡೆಡ್ ಪೀಪಲ್ ಅಂತ ಹೇಳ್ತೀವಲ್ಲ, ಸಮಾನ ಮನಸ್ಕರು, ಸೇವೆಯ ಕಡೆ ನಮ್ಮ ನಡೆ ಅನ್ನೋ ಒಂದು ದಿಟ್ಟಿನಿಂದ ನಾವು ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ವಿ. ಇವತ್ತಿಗೆ 9 ವರ್ಷಗಳು ತುಂಬಿದೆ. ಇವತ್ತು 9 ವರ್ಷಗಳು ತುಂಬಿದೆ. ಯಾಕೆ ಯಾರು ಚಪ್ಪಳಿ ಹೊಡೆಯಕ್ಕೆ ಮನಸ್ಸು ಬರ್ತಾ ಇಲ್ಲ? ಯಾಕೆ ಇದು ಈ ಚಪ್ಪಾಳೆ ಅನ್ನೋದು ನಮ್ದು ಹಕ್ಕು. ಯಾಕೆ ಇದು ನಮ್ದು ಹೆಮ್ಮೆದು ಪ್ರತೀಕ. ಯಾಕೆಂದ್ರೆ 25 ವರ್ಷ ಆದ್ಮೇಲೆ ಫಸ್ಟ್ ಆಫ್ ಆಲ್ ನಾವು ಸೇರಿದ್ದೆ ದೊಡ್ಡ ವಿಚಾರ. ಮತ್ತೆ 25 ವರ್ಷ ಆದ್ಮೇಲೆ ನಾವೆಲ್ಲ ಸೇರಿ ಈ ಒಂದು ಮನೋಭಾವ ಇಟ್ಕೊಂಡು ಈ ಕೆಲಸ ಮಾಡ್ತಿದೀವಲ್ಲ, ಅದು ನಿಜವಾಗ್ಲೂ ನಮ್ಗೆ ಹೆಮ್ಮೆ, ಪ್ರೌಡ್ ಫೀಲಿಂಗ್ ಆಗ್ತಾ ಇದೆ. ಎಷ್ಟೋ ಜನಕ್ಕೆ ಇದು ಅವಕಾಶ ಸಿಕ್ಕಿಲ್ಲ. ಯಾಕೆಂದ್ರೆ ಎಷ್ಟೋ ಜನ ವಿದ್ಯಾಭ್ಯಾಸ ಮುಗಿಸಿ ನಾವು ರಿಯೂನಿಯನ್ ಆಗ್ತೀವಿ, ನಾವು ಏನೋ ಸೇರ್ತೀವಿ ಅಂತ ಸೇರ್ತಾರೆ. ಅವತ್ತಿನ ದಿವಸ ಆ ಒಂದು ಸೇರೋ ಜಾಗ ಟೈಮು ಏನೋ ಒಂದು ಮೋಜು ಮಸ್ತಿ ತರ ಆಗಿರುತ್ತೆ. ಮತ್ತೆ ಅದು ಅಲ್ಲೇ ಹೊಟ್ಟೋಗುತ್ತೆ. ಮತ್ತೆ ನಾವು ಏನೋ ಮಾಡೋಣ ಹಾಗೆ ಹೊಟ್ಟೋಗುತ್ತೆ. ಆದ್ರೆ ನಮ್ಗೆ ಸಿಕ್ಕಿರುವಂತದ್ದು ಭಗವಂತ ಸಂಕಲ್ಪ ಯೋಗ. ನಾವೆಲ್ಲರೂ ಸೇರಿದೀವಿ. ಮತ್ತೆ ಈ ಒಂದು ಸಂಸ್ಥೆಯನ್ನು ಹುಟ್ಟಾಕಿ ಇವತ್ತಿಗೆ 9 ವರ್ಷ. ಆ 9 ವರ್ಷ ಒಂದೊಂದು ವರ್ಷನೂ ಸಹ ನಾವ್ ಹೇಗೆ ಹುಟ್ಟಿದ ಮಗುಗೆ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತೀವಲ್ಲ, ಹುಟ್ಟಿದಬ್ಬ ಸೆಲೆಬ್ರೇಟ್ ಮಾಡ್ತೀವಲ್ಲ, ಎಲ್ಲರೂ ಬಂದ್ಬಿಟ್ಟು ಆಶೀರ್ವಾದ ಮಾಡ್ಬಿಟ್ಟು ಬೆಂಕಿ ಕಟ್ಬಿಟ್ಟು ಹೋಗ್ತಾರಲ್ಲ, ಆ ತರ ಇವತ್ತಿನ ದಿವಸ 9ನೇ ವರ್ಷದ್ದು
ನಿಜವಾಗ್ಲೂ ಹೆಮ್ಮೆ ನಮ್ಗೆ ಅನ್ಸುತ್ತೆ. ಯಾಕಂದ್ರೆ ನಮ್ಗೆ ವಿದ್ಯೆ ಹೇಳ್ಕೊಟ್ಟಂತ ಗುರುಗಳು ಪ್ರತಿ ವರ್ಷ ಬಂದು ಬೇಷ್, ಯಾಕೆ ವಿದ್ಯೆ ಎಲ್ರಿಗೂ ಹೇಳ್ಕೊಡ್ತಾರಲ್ಲ, ಕ್ಲಾಸ್ ರೂಮ್ ತುಂಬಾ ಜನ ವಿದ್ಯಾರ್ಥಿಗಳು ಸೇರಿರ್ತಾರೆ, ಆದ್ರೆ ಅವ್ರು ಹೇಳ್ಕೊಟ್ಟಂತ ಕೆಲವು ಮೌಲ್ಯಗಳನ್ನ ಆ ಮೌಲ್ಯಗಳ ದಾರಿನಲ್ಲಿ ನಡೆಯುವಂತ ಕೆಲವರೇ ಆಗಿರ್ತಾರೆ. ಆ ಕೆಲವರಲ್ಲಿ ನಾವು ಅಂತ ಹೇಳ್ಕೊಡಕ್ಕೆ ನಿಜವಾಗ್ಲೂ ನಮ್ಗೆ ಖುಷಿ ಆಗುತ್ತೆ. ಓಕೆ, ಸೊ ನಾವೆಲ್ಲರೂ ನಮ್ದೇ ಆದಂತ ಕ್ಷೇತ್ರಗಳನ್ನ ನಾವೆಲ್ಲ ಬೇರೆ ಬೇರೆ ಜಾಗದಲ್ಲಿ ಇದ್ದೀವಿ. ಒಬ್ರು ಆರೋಗ್ಯ ಕ್ಷೇತ್ರದಲ್ಲಿ ನಾನಿದ್ರೆ, ಇನ್ ಕೆಲವರು ಆಹಾರ ಕ್ಷೇತ್ರದಲ್ಲಿ, ಇನ್ನೊಬ್ರು ವಿದ್ಯಾ ಕ್ಷೇತ್ರದಲ್ಲಿ, ಹಾಗೆ ತುಂಬಾ ಜನ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಾವು ನಡೆಸ್ಕೊಂಡ್ ಬರ್ತಾ ಇದ್ದೀವಿ. ಮತ್ತೆ 2015ರಲ್ಲಿ ಸ್ಥಾಪನೆಯಾದಂತ ಸ್ನೇಹ ಸಮ್ಮೇಳನ ಫೌಂಡೇಶನ್ ವರ್ಷ ಸಮಾಜಮುಖಿ ಕೆಲಸ ನಾವು ಮಾಡಬೇಕು ಅಂತ ಅನ್ಕೊಂಡಾಗ ಫಸ್ಟ್ ನಾವು ಅನ್ಕೊಂಡಿದ್ದು ಕ್ಲಸ್ಟರ್ ವೈಸ್, ಅಂದ್ರೆ ಏನು, ಧ್ವಂಸಂದ್ರ ಕ್ಲಸ್ಟರ್, ಅತ್ತಿಬೆಲೆ ಕ್ಲಸ್ಟರ್, ಮತ್ತೆ ಸರ್ಜಾಪುರ ಕ್ಲಸ್ಟರ್. ಕೆಲವು ಕ್ಲಸ್ಟರ್ ನಲ್ಲಿ ಕೆಲವು 15ರಿಂದ 18 ಅಥವಾ 20 ಶಾಲೆಗಳು ಬರುತ್ತೆ, ಗೌರ್ಮೆಂಟ್ ಶಾಲೆಗಳು. ಎಲ್ಲಾ ಶಾಲೆಗಳು ನಾವು ಪರ್ಸನಲ್ ಆಗಿ ವಿಸಿಟ್ ಮಾಡಿ ಅಲ್ಲಿ ಬೇಕಾಗಿರುವಂತ ಪರಿಕ್ರಮಗಳು ಏನು, ಕೆಲವು ಶಾಲೆಗಳಲ್ಲಿ ಏನೋ ಒಂದು ಅಭ್ಯಾಸ ಇರೋದಿಲ್ಲ, ಕೆಲವು ಡಿಕ್ಷನರಿ ಇರೋದಿಲ್ಲ, ಕೆಲವು ಬುಕ್ಸ್ ಇರೋದಿಲ್ಲ, ಮತ್ತೆ ಕೆಲವು ಕೂತ್ಕೊಳ್ಳಕ್ಕೆ ಜಮಖಾನೆ ಇರೋದಿಲ್ಲ. ಆತರ ಅಲ್ಲಿ ನೀಡಿರುವಂತದ್ನೆಲ್ಲ ನಾವು ಒಂದು ಲಿಸ್ಟ್ ಅಂತ ಮಾಡಿ ಪ್ರತಿ ವರ್ಷ ಆ ಕ್ಲಸ್ಟರ್ ನ ಕವರ್ ಮಾಡಿಕೊಂಡು ಇದುವರೆಗೂ ಎಲ್ಲಾ ಕ್ಲಸ್ಟರ್ ನಾವು ಮುಗಿಸಿದೀವಿ. ಇದಲ್ದಿರ ಕೆಲವು ಅನಾಥಾಶ್ರಮಗಳಿಗೆ ನಾವೇ ಖುದ್ದಾಗಿ ಭೇಟಿ ಕೊಟ್ಟು ಅಲ್ಲಿ ಏನು ನೆಸಿಟಿ ಇದೆ ಅಂತ ಜಿನಿಯನ್ ಆಗಿ, ಮತ್ತೆ ಅಲ್ಲಿ ಬೇಕಾಗಿರುವಂತದ್ದನ್ನೇ ನಾವು ಪರಿಕ್ರಮಗಳನ್ನ ನಾವು ಕೊಟ್ಟಿದ್ದೀವಿ. ಸೊ ಈಗಾಗಲೇ ಸತ್ಸುಮಾರು ಒಂದು 52 ಕಾರ್ಯಕ್ರಮಗಳನ್ನ, ಅಂದ್ರೆ ಸೇವಾ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಬಂದಿದ್ದೀವಿ. ಅದರಲ್ಲಿ ಮುಖ್ಯವಾಗಿ ಆರಿಸಿಕೊಂಡಿದ್ದು ಈ ಕಣ್ಣಿನ ತಪಾಸಣಾ ಶಿಬಿರ. ಯಾಕೆ, ನಮ್ಮ ದೇಹದ ಪ್ರಮುಖ ಅಂಗ ಕಣ್ಣು, ದೃಷ್ಟಿ ಇದ್ರೆ ನಾವು ಈ ಪ್ರಪಂಚವನ್ನು ಖುಷಿಯಿಂದ ನೋಡಬಹುದು. ಸೊ ಅದನ್ನ ಅರ್ಥಕೊಂಡು ನಮ್ಮ ಅದೃಷ್ಟ ನಾರಾಯಣ ನೇತ್ರಾಲಯದವರು ಅಂತ ದೊಡ್ಡ ಪ್ರಭಾವಿತ ಸಂಸ್ಥೆ ಜೊತೆ ನಾವು ಕೈ ಜೋಡಿಸಿ, ನಮ್ಮ ಜೊತೆ ಅವರು ಕೈ ಜೋಡಿಸಿ ನಮ್ಮ ಒಂದು ಈ ಸತ್ಕಾರಕ್ಕೆ ಕೈ ಜೋಡಿಸಿ ಪ್ರೋತ್ಸಾಹ ನೀಡಿದ್ದಾರೆ. ನಮ್ಮ ಅದೃಷ್ಟ ವರ್ಷ 2 ತಪಾಸಣಾ ಶಿಬಿರಗಳನ್ನ ನಾವು ಹಮ್ಮಿಕೊಂಡು ಬಂದಿದ್ದೀವಿ. ಒಂದು ಸರ್ಜಾಪುರದಲ್ಲಿ, ಮತ್ತೆ ಇನ್ನೊಂದು ಅತ್ತಿಬೆಲೆಯಲ್ಲಿ. ಏನೋ ಹೇಳ್ಕೊಳ್ತಾರಲ್ಲ, ಅನ್ಕೊಂಡ್ರೆ ದೇವರು ಪ್ರತ್ಯಕ್ಷ ಮಾಡಿ ನಮ್ಗೆಲ್ಲ ಮಾಡ್ಕೊಡ್ತಾರೆ ಅನುಕೂಲ ಅಂದಾಗೆ. ನಾವು ಯಾವಾಗ ಸ್ನೇಹ ಸಮ್ಮೇಳನ ಫೌಂಡೇಶನ್ ಅಂತ ಮಾಡಿದ್ವೋ ಆ ಟೈಮ್ಗೆ ನಮ್ಮ ಸ್ನೇಹಿತರಾದಂತ ಅಶೋಕ್ ರವರು ಒಂದು ಶಾಲೆಯನ್ನ ಓಪನ್ ಮಾಡೋದು, ಶ್ರೀರಾಮ್ ಪಬ್ಲಿಕ್ ಸ್ಕೂಲ್ ಅಂತ ಸರ್ಜಾಪುರದಲ್ಲಿ. ಯಾಕೆ, ನಾವು ಮಾಡುವಂತ ಕಾರ್ಯಕ್ಕೆ ಒಂದು ಜಾಗ ಅಂತ ಬೇಕಲ್ಲ, ಅದು ಆ ಕಾರ್ಯ ಆ ಜಾಗ ಹೇಗಿರ್ಬೇಕು ಅಂದ್ರೆ ನಮ್ಗೆ 7 ಮನಸ್ಸಾಗಿರ್ಬೇಕು. ಸೊ ಅದು ಶ್ರೀರಾಮ್ ಪಬ್ಲಿಕ್ ಸ್ಕೂಲ್ ಜಾಗ ನಮ್ಗೆ ಸರ್ಜಾಪುರದಲ್ಲಿ ಆದ್ರೆ, ನೆಕ್ಸ್ಟ್ ಅತ್ತಿಬೆಲೆನಲ್ಲಿ ನೋಡಿ ಈ ತರ ಸಭಾಂಗಣ, ಕಲಾ ಸಂಗಮ, ಎಂತ ವಾತಾವರಣ, ಆಹ್ಲಾದಕರವಾದ ವಾತಾವರಣದಲ್ಲಿ ಈ ಒಂದು ಸಭಾಂಗಣ ಮತ್ತೆ ಈ ಒಂದು ಜಾಗನ ಶ್ರೀ ರವಿಯವರು ಸೃಷ್ಟಿ ಮಾಡಿಕೊಟ್ಟಿದ್ದಾರೆ. ಈ ಜಾಗದಲ್ಲಿ ವರ್ಷಕ್ಕೆ 2 ಸತಿ ಈ ಶಿಬಿರಗಳನ್ನ ನಡೆಸ್ಕೊಂಡು ಬರ್ತಾ ಇದೀವಿ. ತುಂಬಾ ಜನ ಇದರಿಂದ ಅನುಕೂಲ ಪಡ್ಕೊಂಡು ಅವ್ರ ಆಶೀರ್ವಾದ ಮಾಡ್ತಾರಲ್ಲ, ಅದು ನಮ್ಗೆ ನಿಜವಾಗ್ಲೂ ಎಷ್ಟೋ ಜನ್ಮದ ಸುಕೃತ ಪುಣ್ಯ ಅಂತ ನಾವು ಅನ್ಕೊಳ್ತೇವೆ.
ಸಮ್ಮಿಲನ ಪ್ರಾರಂಭವಾಗಿ ಸುಮಾರು 9 ವರ್ಷಗಳಾಯಿತು. 9 ವರ್ಷಗಳಿಂದ ಸತತ ನಿರಂತರವಾಗಿ ಸುಮಾರು 60ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದೀವಿ. ಈ ನಮ್ಮ ಸ್ನೇಹ ಸಮ್ಮಿಲನದ ಉದ್ದೇಶ ನಮ್ಮ ನಡೆ ಸೇವೆಯ ಕಡೆ. ಸೊ ಆ ಒಂದು ಉದ್ದೇಶದಿಂದ ಪ್ರಾರಂಭಗೊಂಡ ಈ ಒಂದು ನಮ್ಮ ಸ್ನೇಹ ಸಮ್ಮಿಲನ ಒಂದು ಸಂಸ್ಥೆಯು ನಿರಂತರವಾಗಿ ಸಾರ್ವಜನಿಕ ಸೇವೆಗೆ ಮುಡುಪಾಗಿ ಈ ಒಂದು ಕಣ್ಣಿನ ತಪಾಸಣೆಯ ಮೂಲಕ ಇನ್ನೂ ಉತ್ತುಂಗಕ್ಕೆ ನಾವು ಕೆಲಸಗಳನ್ನು ಮಾಡ್ತೀವಿ ಅಂತ ಈ ಮೂಲಕ ನಾನು ತಿಳಿಯಪಡಿಸುತ್ತೇನೆ. ಇವತ್ತಿನ ದಿವಸ ತುಂಬ ಖುಷಿ ಸಮಾಚಾರ. ಯಾಕೆಂದರೆ 1989ನೇ ಇಸ್ವಿಯಲ್ಲಿ ನಾವೆಲ್ಲ SSLC ವಿದ್ಯಾರ್ಥಿಗಳು ಸರ್ದಾರ್ ವಲ್ಲಭಭಾಯ್ ಪಟೇಲ್ ವಿದ್ಯಾಸಂಸ್ಥೆ ಸರ್ಜಾಪುರದಲ್ಲಿ. 25 ವರ್ಷ ಆದಮೇಲೆ ನಾವೆಲ್ಲ ಮತ್ತೆ ಸೇರಿದ ಮೇಲೆ ಈಗಿನ ಜನ್ರೇಷನ್ ಯೋಚನೆ ಮಾಡೋದು ಯಾವ ಥರ ಅಂದರೆ ಎಲ್ಲರ ರಿಯೂನಿಯನ್ ಆಗಿ ಏನೋ ಮೋಜು ಮಸ್ತಿ ಮಾಡಿ ಅವತ್ತಿನ ದಿವಸ ಒಂದು ಕಾರ್ಯಕ್ರಮ ಚೆನ್ನಾಗಿ ಮಾಡಿ ಹೊರಟೋಗ್ತಾರೆ. ಆದರೆ ನಮ್ಮ ಉದ್ದೇಶ ಅದಾಗಿರಲಿಲ್ಲ. 25 ವರ್ಷ ಆದಮೇಲೆ ನಮ್ಮೊಂದು ಪುನರ್ಮಿಲನ ಆಗಿದ್ದು ನಿಜವಾಗ್ಲೂ ಭಗವಂತನ ಒಂದು ಸುಕೃತ ಅಂತ ಅಂದ್ಕೊಂಡು ನಾವು ಇದಕ್ಕೊಂದು ಸಾರ್ಥಕತೆ ಸಲ್ಲಿಸಬೇಕು ಅನ್ನೋ ಉದ್ದೇಶದಿಂದ ನಾವು ಒಂದು ಸಂಸ್ಥೆಯನ್ನು ಹುಟ್ಟಾಕಿದ್ವಿ. ಅದೇ ಸ್ನೇಹ ಸಮ್ಮಿಲನ ಫೌಂಡೇಶನ್. ಈ ಸಂಸ್ಥೆಗೆ 2015ರಲ್ಲಿ ಈ ಸಂಸ್ಥೆ ಸ್ಟಾರ್ಟ್ ಆಗಿದ್ದು. ನಮ್ಮದೊಂದು ಸ್ನೇಹ ಸಮ್ಮಿಲನ ಅನ್ನೋದು ಒಂದು ನಮ್ಮ ಮಗು ಅಂತಲೇ ಕರಿತೀವಿ. ಇವತ್ತು ಆ ಮಗುಗೆ 9 ವರ್ಷ ತುಂಬಿದೆ. ಚೆನ್ನಾಗಿ ಲಾಲಿ ಪೋಲ್ಸಿ ಎಲ್ಲ ಚೆನ್ನಾಗಿ ಮಾಡಿದ್ದೀವಿ. ವರ್ಷನೇ ದೊಡ್ಡ ಹಿರಿಯರು ನಮಗೆ ವಿದ್ಯಾದಾನ ಮಾಡಿದಂಥ ಗುರುಗಳು ಮತ್ತು ತುಂಬ ಹಿರಿಯರೆಲ್ಲ ಬಂದು ನಮಗೆ ಬೆಂತಟ್ಟಿ ನಮ್ಮನ್ನು ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಸುಮಾರು 60 ಕಾರ್ಯಕ್ರಮಗಳನ್ನ ಈಗಾಗಲೂ ನಾವು ಮಾಡ್ತಾಯಿದ್ದೀವಿ. ಅದರಲ್ಲಿ ಪ್ರಮುಖವಾದಂಥ ಕಾರ್ಯಕ್ರಮ ಈ ಕಣ್ಣಿನ ಶಿಬಿರ ತುಂಬ ಸಕ್ಸಸ್ ಆಗಿ ಮೂಡಿಬರ್ತಾ ಇದೆ. ಯಾಕಂದರೆ ನಾರಾಯಣ ನೇತ್ರಾಲಯ ಅಂತ ಪ್ರತಿಷ್ಠಿತ ಒಂದು ಸಂಸ್ಥೆ ನಮ್ಮ ಜೊತೆ ಕೈ ಜೋಡಿಸಿದೆ. ಸೊ ನಾವು ಮಾಡ್ತಿರೋಂಥ ಈ ಕಾರ್ಯಕ್ರಮಕ್ಕೆ ಅವರ ಒಂದು ಸಹಯೋಗದೊಂದಿಗೆ ನಾವು ಈ ಹಮ್ಮಿಕೊಳ್ತಾ ಇರೋ ಕಾರ್ಯಕ್ರಮಕ್ಕೆ ತುಂಬ ಯಾಕಂದರೆ ಇದು ಗಡಿ ಭಾಗ ಮತ್ತು ನಾವು ಈ ಒಂದು ನಾವೇನೇ ಮಾಡ್ತಿದ್ರು ಸಹ ನಮ್ಮ ಹುಟ್ಟುನೀರಿನಲ್ಲಿ ಮಾಡೋ ಒಂದು ಹೆಮ್ಮೆ ನಮಗೆ ನಿಜವಾಗ್ಲೂ ಇದೆ. ಯಾಕಂದರೆ ನಾವು ಹುಟ್ಟಿದಂಥ ನೆಲಕ್ಕೆ ನಾವೇನೋ ಒಂದು ಸಲ್ಲಿಸಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಸೊ ಆ ಕಾರ್ಯಕ್ರಮ ಈ ಸುತ್ತಮುತ್ತಲ ಜನ ಅವ್ರ ಮುಂದೆ ಬೆಳೆದಂಥ ಹುಡುಗರು ನಾವೆಲ್ಲ ಆ್ಯಕ್ಚುಲಿ ಇವತ್ತು ಸೊ ನಮ್ಮನ್ನು ಪ್ರೋತ್ಸಾಹಿಸ್ತಾ ಇದ್ದಾರೆ. ಎಲ್ರಿಗೂ ಹೆಮ್ಮೆ ಫೀಲಿಂಗ್ ಆಗ್ತಾ ಇದೆ. ಅಂದರೆ ನಮ್ಮ ಜಾಗ, ನಮ್ಮ ಜನ, ನಮ್ಮ ಹುಡುಗರು ಅಂತ ಪ್ರೋತ್ಸಾಹ ಮಾಡ್ತಿರೋವಂಥದ್ದು ನಮ್ಗೆ ತುಂಬ ಹೆಮ್ಮೆ ಅನಿಸ್ತಿದೆ. ಇದರ ಅನುಕೂಲ ಸುತ್ತಮುತ್ತಲು ಹಳ್ಳಿ ಜನಗಳು ತುಂಬ ಪಡ್ಕೊಳ್ತಾ ಇದ್ದಾರೆ. ಯಾಕೆ ಎಷ್ಟೋ ಜನಕ್ಕೆ ಪಾಪ ಅವರ ಆರ್ಥಿಕ ಪರಿಸ್ಥಿತಿ ಆಗಿರ್ಬೋದು ಅಥವಾ ಮನೆ ಪರಿಸ್ಥಿತಿ ಆಗಿರ್ಬೋದು, ದೊಡ್ಡ ಆಸ್ಪತ್ರೆಗಳಿಗೆ ಹೋಗಿ ಚೆಕ್ ಮಾಡಿಸ್ಕೊಳ್ಳುವಂಥ ಒಂದು ಅವಕಾಶ ಅವ್ರಿಗೆ ಕಲ್ಪಿಸಿರೋದಿಲ್ಲ. ಆ ಒಂದು ಅವಕಾಶ ನಾವು ಕಲ್ಪಿಸ್ಕೊಟ್ಟಿರೋದು ನಮಗೊಂಥರ ಹೆಮ್ಮೆ ಫೀಲ್ ಆಗ್ತಿದೆ. ಸೊ ತುಂಬ ಖುಷಿ ಆಗ್ತಿದೆ. ಇದೇ ಥರ ಈ ಒಂದು ಸೇವೆ ಮುಂದುವರಿಯಲಿ ಅನ್ನೋದೇ ನಮ್ಮ ಆಸೆ. ಮತ್ತು ನಾವೆಲ್ಲ ಒಂಥರ ಹೇಳ್ತಾರೆ ಸಮಾನ ಮನಸ್ಕರು ಅನ್ನೋ ಒಂದು ಸ್ನೇಹಿತರು ನಾವು ಇರೋದ್ರಿಂದ ಈ ಒಂದು ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ನಡೀತಿದೆ ಅನ್ನೋದಕ್ಕೆ ಹೆಮ್ಮೆ ಆಗ್ತಿದೆ. ಸ್ನೇಹ ಸಮ್ಮಿಲನ ಫೌಂಡೇಶನ್ ಅನ್ನೋದು ನಮ್ಮದು 1989 10th ಸ್ಟ್ಯಾಂಡರ್ಡ್ ಬ್ಯಾಚ್ ಸ್ಟೂಡೆಂಟ್ಸು ಎಲ್ಲ ಎಕ್ಸಾಮ್ಸು ಪರೀಕ್ಷೆ ಎಲ್ಲ ಆದಮೇಲೆ ಎಲ್ಲ ಅವ್ರವ್ರ ದಾರಿ ಹುಡ್ಕೊಂಡು ಅವ್ರವ್ರೇನೋ ಅವ್ರ ಜೀವನ ನಡ್ಸ್ಕೊಂಡು ಹೋಗ್ತಾಯಿದ್ರು. ಅದಾದಮೇಲೆ ಒಂದು 25 ವರ್ಷ ಕಳೆದ ಮೇಲೆ ಎಲ್ಲರೂ ಒಟ್ಟಾಗಿ ಸೇರಿ ಈ ವ್ಯಾಟ್ಸಪ್ ಎಲ್ಲ ಬಂದ ಮೇಲೆ ಎಲ್ಲರೂ ಒಟ್ಟಾಗಿ ಸೇರಿ ಒಂದು ಗ್ರೂಪ್ ಮಾಡಿ ಒಂದು 70-80 ಜನ ಸ್ಟೂಡೆಂಟ್ಸ್ ಎಲ್ಲರೂ ಸೇರಿ ಇದನ್ನು ಏನೋ ಒಂದು ಉದ್ದೇಶಪೂರ್ವಕ ಮಾಡಬೇಕು. ಇದನ್ನು ಹಂಗೆ ಸುಮ್ಮನೆ ಬಿಡಬಾರ್ದು. ಎಲ್ಲರೂ ಇಷ್ಟು ಮಾತ್ರ ಒಟ್ಟಿಗೆ ಸೇರಿರೋದು ತುಂಬ ಕಷ್ಟ. ಈಗ ಸೇರಿದಾಗ ಇದಕ್ಕೇನೋ ಒಂದು ಉದ್ದೇಶ ಕೊಡೋಣ ಅಂಥೇಳಿ ಒಂದು ಸ್ನೇಹ ಸಮ್ಮಿಲನ ಫೌಂಡೇಶನ್ ಅಂತ ಒಂದು ಫೌಂಡೇಶನ್ನ ನಾವು ಹುಟ್ಟಿ ಹಾಕಿ ಈ ಥರ ಇದನ್ನು ಸುಮ್ಮನೆ ಬಿಡಿದ್ರೆ ಏನೋ ಒಂದು ಸೇವಾ ಕಾರ್ಯಕ್ಕೆ ಯೂಸ್ ಮಾಡಬೇಕು, ಜನಸೇವೆ ದೇವರ ಸೇವೆ ಅಂತ ಒಂದು ನಾವು ಕಾನ್ಸೆಪ್ಟ್ ಇಟ್ಕೊಂಡು ಏನೋ ಒಂದು ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ ಸುಮಾರು 5-6 ವರ್ಷದಿಂದ ಇದು ಕಂಟಿನ್ಯೂ ನಡ್ಸ್ಕೊಂಬರ್ತಾ ಇದ್ದೀವಿ. ಎವರಿ 3 ತಿಂಗಳು ಒಂದೊಂದು ಏನೋ ಒಂದು ಇವೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಕಣ್ಣಿನ ಕ್ಯಾಂಪ್ ಇರ್ಬೋದು, ಆಮೇಲೆ ಅನಾಥಾಶ್ರಮಗಳದಿರ್ಬೋದು, ಗೌರ್ಮೆಂಟ್ ಸ್ಕೂಲ್ಸ್ದಿರ್ಬೋದು, ಏನೋ ಒಂದು ಹುಡುಕಿ ನಾವೇನೋ ನಮ್ಮ ಕೈಲಾಗಿದ್ದು ಸಹಾಯ ಮಾಡಿಕೊಂಡು ಏನೋ ಒಂದು ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದಿನ್ನೂ ಹಿಂಗೆ ನಾವು ನಿರಂತರವಾಗಿ ನಡೆಸ್ಕೊಂಡು ಹೋಗ್ಬೇಕು ಅಂಥೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಗುರು ಹಿರಿಯರ ಆಶೀರ್ವಾದ, ತಂದೆ ತಾಯಿ ಆಶೀರ್ವಾದ, ದೇವರ ಆಶೀರ್ವಾದ ನಮಗಿದನ್ನು ಇನ್ನೂ ನಿರಂತರವಾಗಿ ನಡೆಸ್ಕೊಡೋಕ್ಕೆ ನಮಗೆ ಅನುಕೂಲ ಆಗ್ಬೇಕಂಥೇಳಿ ನಾನು ಹೇಳ್ಬೋದು. ನಾನು ಈ ಸ್ನೇಹ ಸಮ್ಮಿಲನ ಫೌಂಡೇಶನಲ್ಲಿ ಒಬ್ಬಳಾಗಿರೋದಕ್ಕೆ ತುಂಬ ಖುಷಿಯಾಗುತ್ತೆ. ಈ ಕಣ್ಣಿನ ಶಸ್ತ್ರಚಿಕಿತ್ಸೆ ಏನು ಮಾಡ್ತಾ ಇದ್ದಾರೆ ತುಂಬ ಬಡವ್ರಿಗೆ ಉಪಯೋಗ ಆಗ್ತಾ ಇದೆ. ಇದೇ ಥರ ಯಾವಾಗಲೂ ಮುಂದುವರ್ಕೊಂಡು ಹೋಗಲಿ, ಆ ಶಕ್ತಿ ದೇವ್ರು ನಮಗೆ ಕೊಡಲಿ ಅಂತ ನಾನು ಕೋರ್ಕೋತೀನಿ. ಸ್ನೇಹ ಸಮ್ಮಿಲನ ಫೌಂಡೇಶನ್ನ 9ನೇ ವರ್ಷದ 9ನೇ ನೇತ್ರ ತಪಾಸಣಾ ಶಿಬಿರ
2 ವರ್ಷ ಕೋವಿಡ್ ಅಲ್ಲಿ ನಾವು ನೇತ್ರ ತಪಾಸಣೆ ಮಾಡದೇ ಇದ್ದಿದ್ದರಿಂದ ಮೊದಲು ವರ್ಷಕ್ಕೆ ಒಂದು ಮಾಡ್ತಾ ಇರೋದು, ಅದನ್ನೆಲ್ಲ ಜನಗಳು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಕಣ್ಣು ಕಾಣದೆ ಅನ್ನೋ ಒಂದು ಭಾವನೆ ನಮಗೆ ತುಂಬ ಅರಿವಾಗಿ ನಾವು ವರ್ಷಕ್ಕೆ 2, ಒಂದು ಸರ್ಜಾಪುರದ ಶ್ರೀರಾಮ್ ಪಬ್ಲಿಕ್ ಸ್ಕೂಲ್, ನಮ್ಮದೇ ಟ್ರಸ್ಟಿಯಾದ ಶ್ರೀರಾಮ್ ಪಬ್ಲಿಕ್ ಸ್ಕೂಲ್ ಅವರ ಆವರಣದಲ್ಲಿ, ಇನ್ನೊಂದು ಕಲಾ ಸಂಗಮ ಅತ್ತಿಬೆಲೆ ನಮ್ಮ ಶ್ರೀಮತಿಯವರು ನಡೆಸ್ತಿರುವಂಥ ಈ ಕಲಾ ಸಂಗಮದಲ್ಲಿ, ಈ ಒಂದು ಆವರಣದಲ್ಲಿ ಸ್ನೇಹ ಸಮ್ಮೇಳನ ಫೌಂಡೇಶನ್ನ ಉಚಿತ ನೇತ್ರ ತಪಾಸಣಾ ಶಿಬಿರವನ್ನು ನಾವು ನಾರಾಯಣ ನೇತ್ರಾಲಯದವರ ಸಹಯೋಗದೊಂದಿಗೆ ಪ್ರತಿ ವರ್ಷ ಇದೊಂದು ನಮ್ಮ ಒಂದು ಫ್ಯಾಮಿಲಿ ಫಂಕ್ಷನ್ ರೀತಿಯಲ್ಲಿ ಜನಗಳಿಗೆ ಸಹಾಯ ಮಾಡೋ ಉದ್ದೇಶದಲ್ಲಿ ತುಂಬ ಶ್ರದ್ಧೆಯಿಂದ, ತುಂಬ ಆಸಕ್ತಿಯಿಂದ ಈ ಕಾರ್ಯಕ್ರಮಗಳನ್ನು ಮಾಡಿಸ್ತಾ ಇದ್ದೀವಿ. ಪ್ರತಿ ವರ್ಷ ಇವನ್ ನಾರಾಯಣ ನೇತ್ರಾಲಯದಲ್ಲೂ ಆಗಲಿ, ಪ್ರತಿಯೊಂದು ಬ್ಯಾಚಲ್ಲೂ ನಾವು ಸುಮಾರು 400ರಿಂದ 500 ಜನಕ್ಕೆ ಉಚಿತ ನೇತ್ರ ತಪಾಸಣಾ ಶಿಬಿರವನ್ನು ಮಾಡಿಸ್ತೀವಿ. ಅದರಲ್ಲಿ ಸುಮಾರು ಒಂದು 200 ಜನಕ್ಕೆ ಉಚಿತ ಕನ್ನಡಕವನ್ನು ಕೊಡ್ತೀವಿ. ಪ್ರತಿಯೊಂದು ಕ್ಯಾಂಪಲ್ಲಿ ಸುಮಾರು 40ರಿಂದ 50 ಜನಕ್ಕೆ ಫ್ರೀ ಶಸ್ತ್ರಚಿಕಿತ್ಸೆ ಆಗುತ್ತೆ. ನಾರಾಯಣ ನೇತ್ರಾಲಯದವರು ಇಲ್ಲಿಂದನೇ ಕರ್ಕೊಂಡು ಹೋಗ್ತಾರೆ. ಈ ಶಸ್ತ್ರಚಿಕಿತ್ಸೆ ಯಾರಿಗೆ ಅವಶ್ಯಕತೆ ಇದೆಯಲ್ಲ ಅವ್ರ ಜೊತೆ ಸಂಯೋಗದೊಂದಿಗೆ ಅವರು ನಾಳೆ ಆಪ್ರೇಷನ್ ಮಾಡಿ ನಾಳಿದ್ದು ಬೆಳಗ್ಗೆ ಮತ್ತೆ ತಂದು ಇಲ್ಲೇ ಕರ್ಕೊಂಡು ಬಂದು ಬಿಡ್ತಾರೆ. ಇಂಥ ಒಂದು ವ್ಯವಸ್ಥೆಯನ್ನು ನಾವು ಎಲ್ಲ ಜನಗಳಿಗೆ ಆದಷ್ಟು ನಮ್ಮ ಕೈಲಾದ ರೀತಿಯಲ್ಲಿ ನಮ್ಮ ಒಂದು ಗುರುವಿರ ಆಶೀರ್ವಾದ, ನಮ್ಮ ಮನೆಯವರ ಆಶೀರ್ವಾದ, ತಂದೆ ತಾಯಿಗಳ ಆಶೀರ್ವಾದದಿಂದ ಇದೊಂದು ಸಂಸ್ಕಾರಯುತವಾದ ಕೆಲಸವನ್ನು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲ ಮೆಡಿಕಲ್ ಚೆಕಪ್ ಮಾಡಿಸೋಣ ಅನ್ನೋ ಉದ್ದೇಶದಲ್ಲಿ ಸುಮಾರು ಸ್ಟಾರ್ಟಿಂಗ್ ಪ್ರಯತ್ನ ಮಾಡಿದ್ವಿ. ಅದು ಎಲ್ಲೆಲ್ಲೋ ದಾರಿಗೆ ಈಡಾಗ್ತಾಯಿತ್ತು. ಫೈನಲ್ ಆಗಿ ಕಣ್ಣು ಸರಿ ಇದ್ದರೆ ಮಾತ್ರನೇ ಬೇರೆಲ್ಲ ನಮ್ಮ ದೇಹದ ಅಂಗಗಳನ್ನು ನಾವು ಸರಿ ಮಾಡ್ಕೊಳ್ಬೋದು ಅನ್ನೋ ಒಂದು ಉದ್ದೇಶ ನಮಗೆ ಅರಿವಾದಾಗ ಸುಮಾರು ವಯಸ್ಕರಾದವರು ಎಲ್ಲ ಇಲ್ಲಿ ಬರುವಂಥವರೆಲ್ಲ 70 ವರ್ಷ 80 ವರ್ಷ ಇಂಥ ಒಂದು ಕಣ್ಣು ಕಾಣದೇ ಇರೋವಂಥವ್ರು, ಪೊರೆಗಳು ಬಂದಿರೋವಂಥವ್ರು ಸುಮಾರು ಜನ ನೋಡಿ ನಾವು ಅವರಿಗೆಲ್ಲ ಒಂದು ನಮ್ಮ ಕೈಲಾದ ಸಹಾಯ ಮಾಡಬೇಕನ್ನೋ ಉದ್ದೇಶದಲ್ಲಿ ಈ ಒಂದು ವ್ಯವಸ್ಥೆಯನ್ನು ಚಾಚು ತಪ್ಪದೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ಇದೇ ರೀತಿ ನಾವು ಸಾಗಿಸ್ಕೊಂಡು ಹೋಗ್ತೀವಿ. ಆ ಭಗವಂತನಿಗೆ ನಮಗೆ ಈ ಒಂದು ಶಕ್ತಿ, ಈ ಒಂದು ಆಲೋಚನೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.